ರಿಷಬ್ ಶೆಟ್ಟಿ ತೊಡೆಯ ಮೇಲೆ ದೈವ ಮಲಗಿದ ಸಂಗತಿ ತೀವ್ರ ವಿವಾದಕ್ಕೆ ಈಡಾಗಿದೆ. ಹರಕೆ ನೇಮದ ನೆಪದಲ್ಲಿ ದೈವ ನರ್ತಕರು ಅತಿರೇಕದ ವರ್ತನೆ ತೋರಿದ್ದಾರೆ ಎಂದು ಜಾಲತಾಣದಲ್ಲಿ ಭಾರೀ ಟೀಕೆ ವ್ಯಕ್ತವಾಗುತ್ತದೆ. ಈ ನಡುವೆ ಹರಕೆ ನೇಮ ಎಂಬುದೇ ಇಲ್ಲ ಎಂದು ತಮ್ಮಣ್ಣ ಶೆಟ್ಟಿ ಹೇಳುತ್ತಿರುವುದು ವಿವಾದವನ್ನ ಹೊಸ ಮಗ್ಗುಲಿಗೆ ಕೊಂಡೊಯ್ದಿದೆ. ಜನ ಗೊತ್ತಿಲ್ಲ ಶಿವನೇ ಎನ್ನುವಂತಾಗಿದೆ ಈ ಪರಿಸ್ಥಿತಿ. ಕಾಂತಾರ ಚಿತ್ರದ ಮೂಲಕ ದೈವಾರಾಧನೆಯನ್ನ ಮಾರ್ಕೆಟ್ ಮಾಡುತ್ತಿದ್ದಾರೆಂದು ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಬಗ್ಗೆ ತೀವ್ರ ಟೀಕೆ ಕೇಳಿ ಬಂದಿತ್ತು. ಚಿತ್ರದ ಯಶಸ್ಸಿನ ಕಾರಣಕ್ಕೆ ವಾರದ ಹಿಂದೆ ಚಿತ್ರತಂಡವು ಮಂಗಳೂರಿನ ವರಾಹಿ ಪಂಚುರ್ಲಿ ದೈವಕ್ಕೆ ಹರಕೆ ನೇಮವನ್ನ ಅರ್ಪಿಸಿತ್ತು. ಈ ವೇಳೆ ದೈವದ ಪಾತ್ರಧಾರಿಯ ವರ್ತನೆ ರಿಷಬ್ ಶೆಟ್ಟಿಯನ್ನ ಹಾರೈಸಿದ ಪರಿಯ ಬಗ್ಗೆ ಮತ್ತೆ ಟೀಕೆ ಟಿಪ್ಪಣಿ ಕೇಳಿ ಬಂದಿದೆ. ಕಾಂತಾರ ಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ಸಮಸ್ಯೆಗಳು ಎದುರಾದಾಗ ಮಂಗಳೂರಿನ ಕದ್ರಿ ಬಾರೆಬೈಲ್ ವರಾಹಿ ಪಂಚುರ್ಲಿ ದೈವಸ್ಥಾನದ ವಾರ್ಷಿಕ ಉತ್ಸವಕ್ಕೆ ಆಗಮಿಸಿದ ರಿಷಬ್ ಶೆಟ್ಟಿ ದಂಪತಿ ಹರಕೆ ನೇಮ ಅರ್ಪಿಸುವ ಬಗ್ಗೆ ಹೇಳಿಕೊಂಡಿದ್ರು. ಕಾಂತಾರ ಚಿತ್ರೀಕರಣ ಪೂರೈಸಿ ಚಿತ್ರ ಬಿಡುಗಡೆಗೊಂಡು ಭಾರಿ ಯಶಸ್ಸನ್ನ ಪಡೆದಿತ್ತು. ಇತ್ತೀಚೆಗೆ ಬಾರೆಬೈಲ್ ದೈವಸ್ಥಾನದಲ್ಲಿ ಇಡೀ ಚಿತ್ರತಂಡವೇ ಆಗಮಿಸಿ ದೈವಕ್ಕೆ ಹರಕೆ ನೇಮ ಅರ್ಪಿಸಿತ್ತು. ಈ ವೇಳೆ ದೈವದ ಪಾತ್ರಧಾರಿಯಾಗಿದ್ದ ಮುಖೇಶ್ ಗಂಧಕಾಡು ಅವರು ನಟ ರಿಷಬ್ ಶೆಟ್ಟಿ ಕುಳಿತುಕೊಂಡಿದ್ದ ಜಾಗಕ್ಕೆ ತೆರಳಿ ತೊಡೆಯಲ್ಲಿ ಮಲಗಿದ್ದ ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕರು ದೈವಾರಾಧಕರು ಟೀಕೆ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ದೈವದ ಸಹಜ ವೇಷವಿಲ್ಲದೆ ಸೊಂಟಕ್ಕೆ ಕೆಂಪು ಬಟ್ಟೆ ಮತ್ತು ಬರಿ ಮೈಯಲ್ಲಿ ನರ್ತಿಸುತ್ತಾ ಪಲ್ಟಿ ಹೊಡೆದಿರುವುದು ಸರಿಯಲ್ಲ ಎಂದು ದೈವ ನರ್ತಕನ ಬಗ್ಗೆ ಆಕ್ರೋಶ ವ್ಯಕ್ತವಾಗಿದೆ. ಈ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿರುವ ದೈವಾರಾಧಕ ತಮ್ಮಣ್ಣ ಶೆಟ್ಟಿ, ರಿಷಬ್ ಶೆಟ್ಟಿ ಕುಂದಾಪುರದವರಾಗಿದ್ದು ತುಳುನಾಡಿನ ದೈವಾರಾಧನೆ ಬಗ್ಗೆ ತಿಳಿದಿರಲಿಕ್ಕಿಲ್ಲ. ಆದ್ರೆ ದೈವದ ಆರಾಧನೆ ಮಾಡುವವರು ಈ ರೀತಿ ತಪ್ಪು ಮಾಡಬಾರ್ದಿತ್ತು. ರಾಜನ್ ದೈವ ಪಂಚುರ್ಲಿ ಹೇಗಿರಬೇಕೋ ಹಾಗೆಯೇ ಇರಬೇಕು. ಬರಿ ಮೈಯಲ್ಲಿ ನರ್ತಿಸುವುದು, ಪಲ್ಟಿ ಹೊಡೆಯುವುದೆಲ್ಲ ಪಂಚುರ್ಲಿ ಕೋಲದಲ್ಲಿ ಇಲ್ಲ. ದೈವಾರಾಧನೆ ಕರಾವಳಿ ಜನರ ಆರಾಧನಾ ಕಲೆಯಾಗಿದ್ದು ಇದನ್ನ ಮಾರ್ಕೆಟ್ ಮಾಡಬೇಕಿಲ್ಲ. ಅದರ ನೆಪದಲ್ಲಿ ರಿಷಬ್ ಶೆಟ್ಟಿ ಬಿಸಿನೆಸ್ ಮಾಡುವುದು ಬೇಕಿಲ್ಲ ಎಂದಿದ್ದಾರೆ. ಇದಲ್ಲದೆ ರಾಜನ್ ದೈವಗಳಿಗೆ ಹರಕೆ ನೇಮ ಎನ್ನುವುದೇ ಇಲ್ಲ. ರಿಷಬ್ ಶೆಟ್ಟಿ ಹೆಸರಲ್ಲಿ ಹರಕೆ ನೇಮ ಮಾಡಿದ್ದೇ ತಪ್ಪು. ಇದಕ್ಕೆಲ್ಲ ದೈವವೇ ಉತ್ತರ ನೀಡಬೇಕು. ರಾಜನ್ ದೈವಗಳಿಗೆ ವಾರ್ಷಿಕ ಉತ್ಸವ ಬಿಟ್ಟರೆ ಗುತ್ತಿನವರು ಧರ್ಮ ನೇಮ ಎಂದಷ್ಟೇ ಮಾಡೋದು ವಾಡಿಕೆ. ಇನ್ಯಾರೋ ಬಂದು ಹರಕೆ ನೇಮ ಮಾಡುವ ಸಂಪ್ರದಾಯ ಕೂಡ ಇಲ್ಲ. ರಿಷಬ್ ಶೆಟ್ಟಿ ಬೇಕಾದ್ರೆ ತನ್ನ ಮನೆಯಲ್ಲಿ ದೈವಾರಾಧನೆ ಇದ್ರೆ ಅವುಗಳಿಗೆ ಕೋಲ ಕೊಟ್ಟು ಹರಕೆ ತೀರಿಸಲಿ ಎಂದು ಖಡಕ್ ಆಗಿ ಉತ್ತರ ನೀಡಿದ್ದಾರೆ. ಜಾಲತಾಣದಲ್ಲಿ ರಿಷಬ್ ಶೆಟ್ಟಿ ತೊಡೆಯ ಮೇಲೆ ಮಲಗಿದ ವರ್ತನ ಬಗ್ಗೆ ಭಾರಿ ಟೀಕೆ ಕೇಳಿ ಬಂದಿದ್ದು ಅದು ದೈವ ಮಲಗಿದ್ದಲ್ಲ, ದೈವ ನರ್ತಕ ಎಂದು ಟೀಕಿಸಲಾಗುತ್ತಿದೆ. ಕಾಂತಾರ ಚಿತ್ರದಲ್ಲಿ ಇದು ದೈವ ಆಡಿದ್ದೋ ದೈವ ನರ್ತಕನ ಮಾತಾಡಿದ್ದೋ ಎನ್ನುವ ರೀತಿಯ ಡೈಲಾಗ್ ಇತ್ತು. ಅದೇ ರೀತಿಯಲ್ಲಿ ಇದು ದೈವ ನರ್ತಕನ ಕಿತಾಪತಿ. ಹಣಕ್ಕಾಗಿ ಏನು ಬೇಕಾದರೂ ಮಾಡುತ್ತಾರೆ ಎಂದು ಕಾಲೆಳೆಯಲಾಗುತ್ತಿದೆ. ನೋಡಿ, ತುಳುನಾಡಿನ ದೈವಾರಾಧನೆಗೆ ಅದರದೇ ಆದಂಥ ಒಂದು ನಿಯಮಗಳಿದೆ. ನಮಗೆ ಈಗಾಗಲೇ ಕಾಂತಾರ ಮಾಡಿದ ಸಿನಿಮಾ ಮಾಡಿ ಒಂದಷ್ಟು ಎಲ್ಲಿ ಆರಾಧನೆಯ ದೈವಗಳೆಲ್ಲ ಇವತ್ತು ಬೀದಿಗೆ ಬಂದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಅದು ಸಿನಿಮಾ ಅಂತ ತಿಳ್ಕೊಂಡಾಯಿತು. ಆದರೆ ಅದನ್ನು ಮೀರಿ ಈಗ ಎಲ್ಲಿಯ ಒಂದು ಕಾಂತಾರದ ಸೆಟ್ಟನ್ನೇ ಅದೇ ರೀತಿ ತಿಳ್ಕೊಂಡು ಈಗ ದೈವಾರಾಧನೆಯ ಕೊಡಿಯಡಿಗೆ ಬಂದು ಇವತ್ತು ಇಲ್ಲಿರುವಂಥ ಈ ನಾಟಕಗಳನ್ನ ನೋಡಿದಾಗ ತುಂಬ ಬೇಜಾರಾಗುತ್ತೆ. ನೋಡಿ, ನಿನ್ನೆ ರಿಷಬ್ ಶೆಟ್ಟಿಯವರು ಅವರನ್ನು ಹರಿಕೆಯ ಕೋಲ ಇದೆ, ನೇಮ ಇದೆ ಅಂಥೇಳಿ ಅಲ್ಲಿ ಒಂದು ಕೋಲದ ವ್ಯವಸ್ಥೆ ಮಾಡಿದರು. ನಾನು ತಿಳ್ಕೊಳ್ಬೇಕಿತ್ತು, ಈ ಗ್ರಾಮದ ಇಲ್ಲಿ ದೈವಾರಾಧನೆಯ ನಿಯಮದ ಪ್ರಕಾರ ಹೊರಗಿನಿಂದ ಒಬ್ಬ ಅತಿಥಿ ಯಾರು ಬಂದರೆ ಈ ಗ್ರಾಮದ ಈ ದೈವದ ಇತಿಹಾಸ ಇಲ್ಲಿಯ ಸಂಪ್ರದಾಯವನ್ನು ತಿಳಿ ಹೇಳುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ಇಲ್ಲಿಯ ರಾಜನ್ ದೈವಗಳಾದ ಅಂದರೆ ಅಧಿಕಾರ ಪಡೆಯುವಂಥ ಪ್ರಧಾನ ದೈವಗಳು, ಇಲ್ಲಿ ಗ್ರಾಮಕ್ಕೊಂದು ರಾಜನ್ ದೈವ ಅಂತ ಇದೆ. ಆ ರಾಜನ್ ದೈವಗೆ ಇಂಥ ಹರಿಕೆಯ ಕ್ರಮ ಇಲ್ಲ, ಹರಿಕೆಯ ನಿಯಮಗಳಿಲ್ಲ. ಅದು ಎಲ್ಲಕ್ಕೆ ಅದಕ್ಕೆ ಧರ್ಮ ನೇಮ ಅಂತ ನಿಯಮ ಇದೆ, ಅದನ್ನು ಆಚರಿಸಬೇಕು. ನೋಡಿ, ಇಲ್ಲಿ ಹರಿಕೆಯ ನಿಯಮ ಎಂಬ ಒಂದು ಕಟ್ಟಳೆಯನ್ನು ಆರಂಭಿಸಿ ದೈವಕ್ಕೆ ಅಪಚಾರ ಮಾಡಿದ್ದಾರೆ. ಇನ್ನೊಂದು ಹೇಳುವಂಥದ್ದು ನೋಡಿ, ಅಲ್ಲಿ ಎಲ್ಲ ಕಡೆಗಳಲ್ಲಿಯೂ ಈ ರೀತಿಯಾದಂಥ ಒಂದು ದೈವಾರಾಧನಾ ನಿಯಮದಲ್ಲಿ ಅದಕ್ಕೊಂದು ಡ್ರೆಸ್ ಕೋಡ್ ಇರ್ಬೋದು, ಮತ್ತು ಅದಕ್ಕೆ ನರ್ತನಗಳಿರ್ಬೋದು, ಎಲ್ಲದಕ್ಕೂ ನಿಯಮ ಇದೆ. ನೋಡಿ, ಅದೇ ಮನುಷ್ಯ ಕೈಯಲ್ಲಿರುವಂಥ ಆಯುಧವನ್ನು ಅದಕ್ಕೆ ಹೂ ಹಾಕಿ ಪ್ರಾರ್ಥಿಸಿ ತಗೊಳ್ಳುವಂಥದ್ದು. ಈತ ನೇರ ಹೋಗಿ ಅಲ್ಲಿಂದ ಹೋಗಿ ತಲೆಗೆ ಬಡಿದು ತಲೆಗೆ ಸುತ್ತಿಸುವಂಥ ಕೆಲಸಗಳನ್ನು ಮಾಡ್ತಾನೆ. ಆ ಬಟ್ಟಲನ್ನು, ಆ ಸ್ಟೀಲಿನ ಬಟ್ಟಲು, ಇದು ದೈವಾರಾಧನೆಯಲ್ಲಿ ಈ ರೀತಿಯ ಎಣ್ಣೆ ಬೂಲ್ಯ ತೆಗೊಳ್ಳುವುದಾಗಲಿ, ಈ ರೀತಿ ಕುಣಿಯುವುದಾಗಲಿ